ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಈ ನಿಮ್ಮ ಕಾಣದ ಲೋಕದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಒಬ್ಬ ವೀರ ಯೋಧನ ಸಾಹಸದ ಕತೆ. ಈ ವೀರ ಯೋಧನ ಹೆಸರು ಲ್ಯಾನ್ಸ್ ನಾಯಕ್ ಮೀನಾಕ್ಷಿ ಸುಂದರಂ. ಇವರ ಮೂಲತಃ ತಮಿಳುನಾಡಿನವರು. ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡುವ ಆಸೆ. ಆ ಆಸೆ ಹೇಗೂ ಈಡೇರಿತು. ಬಟ್ ಒಂದು ಪುಲ್ವಾಮಾ ಎಂಬ ಕಾರ್ಯಾಚರಣೆಯಲ್ಲಿ ಇವರ ಮುಖಕ್ಕೆ ಬಲವಾಗಿ ಒಂದು ಬುಲೆಟ್ ಆ್ಯಂಡ್ ದೆನ್ ಒಂದು ಬಲಭುಜಕ್ಕೆ ನೇರವಾಗಿ ಬೀಳುತ್ತೆ. ಆದರೂ ಆ ಟೈಮಲ್ಲಿ ಎದೆಗುಂಜದೆ ಅಂಜದೆ ತನ್ನ ದೇಶದ ಮೇಲಿರುವ ಭಕ್ತಿ, ಪ್ರೀತಿ ಎಲ್ಲವನ್ನು ಆ ವ್ಯಕ್ತಿಯಲ್ಲಿ ನೋಡಬಹುದು. ಏಕೆಂದರೆ ಒಂದು ಉಗ್ರಗಾಮಿ ಸೀದಾ ಅವರ ಮುಖಕ್ಕೆ ನೇರವಾಗಿ ಸೀದಾ ಬಾಯತ್ತಿರೋ ಒಂದು ಬುಲೆಟ್ ಹೊಡಿತಾನೆ, ಒಂದು ಬಲಭುಜಕ್ಕೆ ಒಂದು ಬುಲೆಟ್ ಹೊಡಿತಾನೆ. ಆದರೂ ಅದು ಎದೆಗುಂಜದೆ ಆ ವ್ಯಕ್ತಿ ತನ್ನ ಕೊನೆ ಉಸಿರವರೆಗೂ ಆ ಜಾಗದಲ್ಲಿ ಹೋರಾಡುತ್ತಾನೆ. ನಾನು ಬಂದಿರೋದೇ ಇಲ್ಲ ಮಾಡು ಇಲ್ಲ ಮಡಿ ಅನ್ನೋದಕ್ಕೆ. ಏನಕ್ಕೆ ಅಂತಂದರೆ, ನಮಗೆ ನಿಮಗೆಲ್ಲ ಡೆತ್ ಸರ್ಟಿಫಿಕೇಟ್ ಮೇಲೆ ಸೈನ್ ಮಾಡುವುದಕ್ಕೆ ಅವಕಾಶ ಇರುವುದಿಲ್ಲ. ಬಟ್ ಆರ್ಮಿಗೆ ಯಾರು ಸೇರ್ತಿರ್ತಾರೋ ಅವರಿಗೆ ಡೆತ್ ಸರ್ಟಿಫಿಕೇಟ್ ಸೇರುವುದಕ್ಕಿಂತ ಮುಂಚೆನೇ ಸೈನ್ ಮಾಡಿರ್ತಾರೆ. ಸಾವು ಕಣ್ಣು ಮುಂದೆ ಬರುತ್ತದೆ ಅಂತ ಗೊತ್ತಿದ್ದರೂ ಆ ವ್ಯಕ್ತಿ ತನ್ನ ಫ್ಯಾಮಿಲಿಯನ್ನು ನೆನೆಸ್ಕೊಳ್ಳದೆ, ಬಟ್ ಆರ್ಮಿಯಲ್ಲಿ ಫ್ಯಾಮಿಲಿಯೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ ಬಿಡಿ. ಏಕೆಂತಂದರೆ ಅಲ್ಲಿ ಫ್ಯಾಮಿಲಿಗಿಂತ ಫಸ್ಟ್ ಪ್ರಿಫರೆನ್ಸ್ ದೇಶಭಕ್ತಿ. ಆ ದೇಶಭಕ್ತಿಯನ್ನು ಮೆಚ್ಚಲೇಬೇಕು. ಆ ದೇಶಭಕ್ತಿ ಮೆಚ್ಚಿದಕ್ಕೆ ಅವರ ಈ ಸಾಹಸಕ್ಕೆ ಕೀರ್ತಿ ಚಕ್ರ ಅಂತ ಒಂದು ಪ್ರಶಸ್ತಿನೂ ಕೊಟ್ಟಿದ್ದಾರೆ. ಯಾರಿಗೆ ಸಿಗುತ್ತೆ ಆ ಪ್ರಶಸ್ತಿ ಹೇಳಿ? ನಾವು ನೀವೆಲ್ಲ ಇಷ್ಟು ಚೆನ್ನಾಗಿ ಆರಾಮಾಗಿ ಇರುವುದಕ್ಕೆ ಕಾರಣ ಇಂತಹ ವ್ಯಕ್ತಿಗಳು. ಎಷ್ಟೋ ಇದ್ದಾರೆ ಇಂಥ ವ್ಯಕ್ತಿಗಳು ಆರ್ಮಿಯಲ್ಲಿ. ಇವರನ್ನು ನಾವು ದಿನಾ ಪೂಜೆ ಮಾಡಿದರೂ ತಪ್ಪಾಗುವುದಿಲ್ಲ. ಏಕೆಂದರೆ ನಾವು ಇಷ್ಟು ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಒಬ್ಬೊಬ್ಬ ಆರ್ಮಿಯ ಸೋಲ್ಜರ್ ಕೂಡ ಕಾರಣ. ನಿಮಗೆಲ್ಲ ಆರಾಮಾಗಿ ಇರ್ಬೋದು, ಬಟ್ ಆ ವ್ಯಕ್ತಿ ಒಂದು ಗುಡ್ಡಗಾಡು ಪ್ರವೇಶದಲ್ಲಿ ಈ ಪುಲ್ವಾಮಾ ಕಾರ್ಯಾಚರಣೆ ಡಿಸೆಂಬರ್ 19, 2024 ನಡೆಯುತ್ತೆ. ಆ ಟೈಮಲ್ಲಿ ಕೊನೆಗೂ ಆ ಉಗ್ರಗಾಮಿಯನ್ನು ಹೊಡೆದಾಕಿದ ಈ ನಿಮ್ಮ ಲ್ಯಾನ್ಸ್ ನಾಯಕ್ ಮೀನಾಕ್ಷಿ ಸುಂದರಂ. ಇವರಿಗೆ ಒಂದು ಹ್ಯಾಟ್ಸ್ ಆಫ್ ಕೊಟ್ಟರು ಕಡಿಮೆನೆ. ಏನಕ್ಕೆ ಅಂತಂದರೆ, ಇವರನ್ನು ಪಾದ ಪೂಜೆ ಮಾಡಬೇಕು. ಆ ಟೈಮಲ್ಲಿ ತುಂಬ ಜನ ಇದ್ದಾರೆ, ಹೇಳೋದಕ್ಕೆ ಸಾಲುವುದಿಲ್ಲ. ಬಟ್ ನಾನು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್ ವಿಡಿಯೋ ಇದು. ಈ ವ್ಯಕ್ತಿನ ಏನಕ್ಕೆ ತೊಗೊಂಡೆ ಅಂತಂದರೆ, ಬೇರೆ ಆರ್ಟ್ ಹತ್ರ ಹೊಡೆದಿರ್ಬೋದು, ಬಟ್ ಇವರ ಬಾಯಿ ಹತ್ರ ಸೀದಾ ಬಿಡುತ್ತೆ ಒಂದು ಬುಲೆಟ್. ಸೀದಾ ಲೆಕ್ಕ ಹಾಕಿ ಬಾಯಿ ಹತ್ರ ಬಿದ್ದಾಗ ಆ ಟೈಮಲ್ಲಿ ಹೆಂಗಾಗಿರ್ಬೇಕಿಲ್ಲ ಆ ವ್ಯಕ್ತಿಯ ಪೇಸ್ ಹಾಕಿದ್ದೀನಿ ನಾನು. ಮುಂಚೆ ಇರೋದಕ್ಕೂ ಅವ್ರ ನೆಕ್ಸ್ಟ್ ಆಗಿದ್ದಕ್ಕೂ ನೋಡಿ ಅವ್ರದ್ದು ಎಷ್ಟು ಬದಲಾವಣೆ ಆಗಿದೆ ಆ ವ್ಯಕ್ತಿಯದು. ಇದು ಈಗ ರಿಕವರಿ ಆಗಿದೆ, ಓಕೆ, ಬಟ್ ಅದಕ್ಕಿಂತ ಮುಂಚೆ ಥಿಂಕ್ ಮಾಡಬೇಕು ನಾವು, ಹೇಗಾಗಿರುತ್ತೆ ಆ ವ್ಯಕ್ತಿಯ ಆ ಜಾಗದಲ್ಲಿ. ನಿಜವಾಗ್ಲೂ ಸರ್, ನಿಮ್ಮನ್ನು ಏನಂದ ಅಭಿನಂದಿಸ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ಇವರ ಮೆಚ್ಚುಗೆಗೆ ವಿಜಯ್ ಸರ್ ಕೂಡ ಅವರ ಆಫೀಸಿಗೆ ಕರ್ಕೊಂಡೋಗಿ ಸನ್ಮಾನ ಮಾಡಿ 48 ಚೆಕ್ ಕೂಡ ಕೊಟ್ಟಿದ್ದಾರೆ. ಬಟ್ ಆ 48 ಲ್ಯಾಕ್ ಇವರಿಗೆ ದೊಡ್ಡದಲ್ಲ, ಬಟ್ ದೇಶಭಕ್ತಿ. ಇವತ್ತು ನಾರ್ಮಲ್ ಆಗಿ ನೀವು ನೋಡಿದ್ದೀರಾ, ಒಂದು ಇನ್ಶೂರೆನ್ಸ್ ಕಂಪ್ನಿ 1000 ರೂಪಾಯಿ ಡೆತ್ ಆಯಿತು ಅಂದರೆ 1 ಕೋಟಿ ಕೊಡುತ್ತೆ. ಇವತ್ತು ದುಡ್ಡು ಮ್ಯಾಟ್ರ್ ಅಲ್ಲ, ಆ ದುಡ್ಡಿಗಿಂತ ಈ ವ್ಯಕ್ತಿಯ ಬಲಿದಾನ, ಶಕ್ತಿ, ಆ ಯುದ್ಧದ ಮಡಿಲಲ್ಲಿ ಹೊಡೆದಾಕಿದ ಉಗ್ರಗಾಮಿಯ ಕತೆ ನಿಜಕ್ಕೂ ಮೈ ಜುಮ್ ಅನ್ನಿಸುತ್ತೆ. ನಿಜವಾಗ್ಲೂ ಸರ್, ಈ ವ್ಯಕ್ತಿನೇ ನಾನು ಯಾಕೆ ನನ್ನ ಮೊದಲ ಯೂಟ್ಯೂಬ್ ಚಾನಲ್ಗೆ ಅಂತ ದೊಡ್ಡವರನ್ನು ಮಾತಾಡಿದ್ದಾರೆ, ದೇಶಕ್ಕೆ ಕಾಯೋ ಯೋಧ ಆಗಬೇಕು, ಇಲ್ಲಕ್ಕೆ ದೇಶಕ್ಕೆ ಅನ್ನ ಹಾಕೋ ರೈತ ಆಗಬೇಕು ಅಂತಂದು. ನಿಜವಾಗ್ಲೂ ಯೋಧರಿಗೆ ಬೆಲೆ ಬಂದಿದೆ, ಬಟ್ ರೈತರಿಗೆ ಇನ್ನೂ ಬೆಲೆ ಬಂದಿಲ್ಲ. ಅದು ಯಾವಾಗ ಬರುತ್ತೆ ಅಂತಲೂ ಹಿಂದೆಲ್ಲ ನಾಳೆ ರೈತರಿಗೆ ಬೆಲೆ ಬರಲೇಬೇಕು. ಏನಕ್ಕೆ ಅಂತಂದರೆ, ಒಬ್ಬ ವ್ಯಕ್ತಿಯ ಹಸಿವನ್ನು ನೀಗಿಸುವ ಶಕ್ತಿ ಇರುವುದು ರೈತನಿಗೆ ಮಾತ್ರ. ಆ ರೈತ ಅನ್ನನೇ ಬೆಳೆದಿಲ್ಲ ಅಂತಂದರೆ ಯಾವ ವ್ಯಕ್ತಿಯ ಶಕ್ತಿ ಕೂಡ ನೀಗುವುದಿಲ್ಲ. ನಾವು 10 ರೂಪಾಯಿ ಮಾರ್ಕೆಟಲ್ಲಿ ಟೊಮೊಟೊ ಜಾಸ್ತಿ ಆದರೆ ಅಷ್ಟು ಜಾಸ್ತಿ ಆಯಿತು ಅಂತೀವಿ,
ಅದೇ 150 ರೂಪಾಯಿ ಎಣ್ಣೆ 200 ಆಯಿತು ಅಂತಂದರೆ ಯಾರು ಮಾತಾಡುವುದಿಲ್ಲ. ಇಲ್ಲೇ ತಪ್ಪಾಗಿರ್ಬೋದು. ಅವನ ಜೊತೆಯಲ್ಲಿ ನಾವು ದೃಢವಾಗಿ ಇದ್ದರೆ ರೈತ ಕೂಡ ಮೇಲೆ ಬರ್ತಾನೆ. ಅವನು ಮೇಲೆ ಬಂತಂದ್ರೆ ದೇಶನೇ ಮೇಲೆ ಬಂದಂಗೆ. ಅದಕ್ಕೆ ಹೇಳೋದು, ದೇಶನೇ ಬೆನ್ನೆಲುಬು ಅಂತಂದು. ಓಕೆ, ನಾನು ಕೊಟ್ಟಿರುವ ಈ ವಿಚಾರ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮದೊಂದು ಸಬ್ಸ್ಕ್ರೈಬ್ ನನಗೆ ಸ್ಫೂರ್ತಿದಾಯಕವಾಗಿರುತ್ತದೆ. ಏಕೆಂದರೆ ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತದೆ ಈ ನಿಮ್ಮ ಕಾಣದ ಲೋಕದ ಯೂಟ್ಯೂಬ್ ಚಾನಲ್ನಲ್ಲಿ. ಧನ್ಯವಾದಗಳು.